ನಮಸ್ಕಾರ. ವಿಂಡೀಸ್ ವಿರುದ್ಧ ಗೆದ್ದು ಟಿ20 ವಿಶ್ವಕಪ್ನ ಸೆಮಿಫೈನಲ್ ತಲುಪಿ ಇತಿಹಾಸ ಸೃಷ್ಟಿಸಿತು ಭಾರತ. ಬಳಿಕ ದಂಗಾದರು ಪಾಕ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಸಂಜು ಸ್ಯಾಮ್ಸನ್ ಮತ್ತು ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಟಿ20 ವಿಶ್ವಕಪ್ನ 4ನೇ ಸೆಮಿಫೈನಲಿಸ್ಟ್ ಟೀಮ್ ಯಾವುದು ಎಂದು ಸೂಪರ್ ಸ್ಟೇಜ್ನ ಕೊನೆಯ ಪಂದ್ಯದಲ್ಲಿ ನಿರ್ಧಾರವಾಗಿದೆ ಸ್ನೇಹಿತರೆ. ಭಾರಿ ರೋಚಕತೆ ಕಾಯ್ದುಕೊಂಡಿದ್ದ ಟೂರ್ನಿಯಲ್ಲಿ 7 ಬೀಳುಗಳನ್ನ ಕಂಡಿದ್ದ ಟೀಂ ಇಂಡಿಯಾ ಕೊನೆಗೂ ವಿಂಡೀಸ್ ವಿರುದ್ಧ 5 ವಿಕೆಟ್ಗಳಿಂದ ಪಂದ್ಯ ಗೆದ್ದುಕೊಳ್ಳುವ ಮೂಲಕ ದಾಖಲೆಯ 6ನೇ ಬಾರಿ ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿ ಇದೀಗ ಹೊಸ ಇತಿಹಾಸವನ್ನೇ ನಿರ್ಮಿಸಿದೆ. ಇದರೊಂದಿಗೆ ಡಿಫೆಂಡಿಂಗ್ ಚಾಂಪಿಯನ್ ತಂಡ ಚಾಂಪಿಯನ್ ಆಗಲು ಇನ್ನೊಂದೇ ಹೆಜ್ಜೆ ಬಾಕಿ ಉಳಿದಿದೆ. ಇದಕ್ಕೂ ಮುನ್ನ ಕಲ್ಕತ್ತಾದಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ 20 ಓವರ್ಗಳಲ್ಲಿ 195 ರನ್ ಕಲೆ ಹಾಕಿತು. ಚೇಸ್ 40, ಹೋಲ್ಡರ್ 37 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಬೂಮ್ರಾ 2 ವಿಕೆಟ್ ಕಿತ್ತು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಭಾರತಕ್ಕೆ ಸಂಜು ಸ್ಯಾಮ್ಸನ್ ಬೆನ್ನೆಲುಬಾಗಿ ನಿಂತರು. ಬಿರುಸಿನ ಬ್ಯಾಟಿಂಗ್ ನಡೆಸಿದ ಸ್ಯಾಮ್ಸನ್ ವಿಂಡೀಸ್ ಬೌಲರ್ಗಳನ್ನ ಧ್ವಂಸ ಮಾಡಿದರು. 19.2 ಓವರ್ಗಳಲ್ಲಿ ಭಾರತ 5 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ಸಂಜು ಸ್ಯಾಮ್ಸನ್ ಅಜೇಯ 97 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು. ಈ ಮುಖೇನವಾಗಿ ಭಾರತ ಈ ಪಂದ್ಯದಲ್ಲಿ 5 ವಿಕೆಟ್ಗಳ ಐತಿಹಾಸಿಕ ಗೆಲುವು ದಾಖಲಿಸುವುದರೊಂದಿಗೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಈ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಇಂದು ಭಾರತ ಒಂದು ಚಾಂಪಿಯನ್ ತಂಡದ ಹಾಗೆ ಕ್ರಿಕೆಟ್ ಆಡಿದೆ. ಸಂಜು ಸ್ಯಾಮ್ಸನ್ ಆಡಿದ ಆಟ ಶ್ಲಾಘನೀಯ. ಬಿಗ್ ಮ್ಯಾಚ್ ನಲ್ಲಿ ಪ್ರೆಷರ್ ಹ್ಯಾಂಡಲ್ ಮಾಡುವುದು ಸುಲಭವಿರಲ್ಲ. ಆದರೆ ಇಂದು ಅವರು ಆಡಿದ ವಿಶ್ವಾಸದ ಆಟ ಭಾರತವನ್ನ ಸೆಮಿಸ್ಗೆ ಕರೆದೊಯ್ದಿದೆ. ಸ್ಯಾಮ್ಸನ್ ರವರ ಆಟ ನೋಡಿದರೆ ಆತ ಬಿಗ್ ಮ್ಯಾಚ್ ಪ್ಲೇಯರ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಈತ ಕೇವಲ ಆಟವನ್ನ ಆಡಿಲ್ಲ, ಬದಲಾಗಿ ಸಂದರ್ಭ ಮತ್ತು ಪರಿಸ್ಥಿತಿಯನ್ನ ಅವಲೋಕಿಸಿ ಬ್ಯಾಲೆನ್ಸ್ ಆಟವನ್ನ ತಂದನು. ಮತ್ತು ಬೂಮ್ರಾರವರ ಬೌಲಿಂಗ್ ಕೂಡ ಎಫೆಕ್ಟಿವ್ ಆಗಿತ್ತು. ಅವರು ಲಯದಲ್ಲಿದ್ದಾಗ ಬ್ಯಾಟ್ಸ್ಮನ್ ಗಳು ಗೌಣವಾಗಿ ಕಾಣ್ತಾರೆ. ಮಿಡಲ್ ಓವರ್ಸ್ ಗಳಲ್ಲಿ ರನ್ಸ್ ಗಳನ್ನ ಕಂಟ್ರೋಲ್ ಮಾಡಿದ್ದಾರೆ. ಇದು ತಂಡದ ಎಫರ್ಟ್ ಗೆ ಸಿಕ್ಕ ಬಿಗ್ ವಿಕ್ಟರಿ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತವು ಕಠಿಣ ಸಂದರ್ಭಗಳಲ್ಲಿ ಹೇಗೆ ಆಡಬೇಕು ಎನ್ನುವುದನ್ನ ತೋರಿಸಿಕೊಟ್ಟಿದೆ. ಸಂಜು ಸ್ಯಾಮ್ಸನ್ ಅವರ ಆಟ ಕೇವಲ ಒಂದು ಇನ್ನಿಂಗ್ಸ್ ಆಗಿರಲಿಲ್ಲ, ಬದಲಾಗಿ ಟೀಕಾಕಾರರಿಗೆ ಪ್ರತಿಕ್ರಿಯೆ ಆಗಿತ್ತು. ಮತ್ತು ಒಂದು ಕೆಟ್ಟ ಹಾಗೂ ಒಳ್ಳೆಯ ತಂಡದ ವ್ಯತ್ಯಾಸ ಇದೇ ಆಗಿರುತ್ತೆ. ಪಾಕಿಸ್ತಾನ ಸೇರಿ ಅನೇಕ ತಂಡಗಳು ಭಾರತದಿಂದ ಕಲಿತುಕೊಳ್ಳುವುದಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಮತ್ತು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಅಫ್ರಿದಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತದ ಬ್ಯಾಟಿಂಗ್ ನಲ್ಲಿ ಇಂದು ಸಂಯಮ ಕಾಣುತ್ತಿತ್ತು, ಹೀಗಾಗಿ ಅವರು ವಿಶ್ವದ ನಂಬರ್ 1 ತಂಡವಾಗಿದ್ದಾರೆ. ಟಿ20 ವರ್ಲ್ಡ್ ಕಪ್ ನಲ್ಲಿ 195+ ಟಾರ್ಗೆಟ್ ಚೇಸ್ ಮಾಡುವುದು ಈಸಿ ಇರಲ್ಲ. ಅದನ್ನ ಭಾರತ ಮಾಡಿ ತೋರಿಸಿದೆ. ಪಂದ್ಯ ಗೆಲ್ಲಬೇಕು ಅಂದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕು, ಆದರೆ ಟೂರ್ನಮೆಂಟ್ ಗೆಲ್ಲಲು ಬೌಲಿಂಗ್ ಕ್ಲಿಕ್ ಆಗಬೇಕು ಎಂದು ಶಾಹಿದ್ ಅಫ್ರಿದಿ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಸ್ಯಾಮ್ಸನ್ ಅವರ ಆಟ ಮನ ಗೆದ್ದಿತ್ತು. ಆತನ ಆಟಕ್ಕೆ ನಾನು ಬಿಗ್ ಸಲ್ಯೂಟ್ ಮಾಡ್ತೀನಿ ಎಂದು ಶಾಹಿದ್ ಅಫ್ರಿದಿ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.